ಕರೆಕ್ಟ್ ಹೇಳಿದ್ರಿ ಅಮ್ಮ. ನಾವೆಲ್ಲ ಜೊತೆಗೆ ಏನಾದ್ರು ಫಾರಿನ್ ಟ್ರಿಪ್ ಹೋದ್ರೆ ಏನು ವರ್ಕೌಟ್ ಆಗಲ್ಲ. ಹೀಗೆ ಮಾಡೋದು ಹೇಗೆ ಹೇಗೆ ಅವರಿಬ್ಬರನ್ನೇ ಸೆಕೆಂಡ್ ಹನಿಮೂನ್ ಅಂತ ಸ್ವಿಟ್ಜರ್ಲೆಂಡ್ ಕಳಿಸ್ಬಿಟ್ರೆ ಹೇಗೆ? ಹೇಗೂ ಫಸ್ಟ್ ಇಯರ್ ಆನಿವರ್ಸರಿಗೆ ಅವ್ರನ್ನ ಕಳಿಸ್ಬೇಕು ಅಂತ ಅನ್ಕೊಂಡಿದ್ವು. ಅವಾಗ ಆಗ್ಲಿಲ್ಲ, ಈಗ ಕಳ್ಸೋಣ ಅಷ್ಟೇ. ಒಳ್ಳೆ ಐಡಿಯಾ ಕೊಟ್ಟಿದ್ಯಾ ಹರಿ ನೀನು. ಹಾಗೆ ಮಾಡಿದ್ರೆ ನಮ್ಮ ಮೊಮ್ಮಗು ಆಸೆನೂ ಬೇಗ ಈಡೇರುತ್ತೆ. ನೋಡಿದ್ರಾ, ನಮ್ಮ ಯಜಮಾನ್ರು ಮನೆ ಕಾಲು ಇಟ್ಟಾಗಿಂದ ಎಲ್ಲ ಪ್ರಾಬ್ಲಮ್ಗಳಿಗೂ ಟಕ್ 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 ಅಂತ ಐಡಿಯಾ ಕೊಡ್ತಾ ಇದ್ದಾರೆ. ಇವತ್ತು ಶ್ರೀ ಜಾನ್ವಿ ಒಟ್ಟಿಗೆ ಇರಬೇಕು ಅಂದ್ರೆ ನಮ್ಮ ಯಜಮಾನ್ರು ಕೊಟ್ಟ ಐಡಿಯಾನೇ ಕಾರಣ. ಹೌದು ಕಣೋ ಹರಿ, ನೀನೀಗ ಮುಂಚಿನ ಥರ ಕೆಟ್ಟವನೇ ಅಲ್ಲ, ಜವಾಬ್ದಾರಿ ಇರೋ ಮನೆ ಮಗನಾಗ್ಬಿಟ್ಟಿದೆ ನೋಡು. ಇನ್ಯಾಕ್ ತಡ, ಬೇಗ ಟಿಕೆಟ್ ಬುಕ್ ಮಾಡಿಸ್ಬಿಡಿ. ಆದಷ್ಟು ಬೇಗ ಟಿಕೆಟ್ ಬುಕ್ ಮಾಡಕ್ಕೆ ಆ ಸುಧನ್ಗೆ ಹೇಳ್ತೀನಿ. ಹಾಗೆ ಮಾಡಿ, ನಾನು ದಿಶಾನ ಲಲಿತಂಗೂ ಬೇಬಿಗೂ ತಿಳಿಸ್ಬಿಡ್ತೀನಿ. ಹರಿ, ಈಗ ನಿನ್ ಮೇಲೆ ಎಷ್ಟು ಪ್ರೀತಿ ಬರ್ತಿದೆ ಗೊತ್ತಾ ನನಗೆ. ಹಿಂದೆ ನೀನೇ ತಪ್ಪು ಮಾಡಿದ್ಯೋ ಇಲ್ಲ ನಾನೇ ನಿನ್ನನ್ನು ಕಟ್ ಹಾಕಕ್ಕೆ ಹೋಗಿ ನೀನು ಹೀಗಾಗಿದೆಯೋ ಏನೋ. ಮುಂಚೆನೆ ನಾನು ನಿನ್ನನ್ನು ಕ್ಷಮಿಸಿದ್ರೆ ನೀನು ನಮ್ಮಗಳ ಜೊತೆಗೇನೆ ಈ ಮನೆಯಲ್ಲೇ ಇರ್ತಿದ್ಯೋ ಏನೋ. ನಾನೇ ಶಿಸ್ತು ನೇಮ ಅಂತ ಕಟುವಾಗಿ ನಡ್ಕೊಂಡ್ಬಿಟ್ಟೆ. ನನಗೆ ಕ್ಷಮಿಸ್ಬಿಡಪ್ಪ. ಅಯ್ಯೋ, ಹಾಗೆಲ್ಲ ಮಾತಾಡ್ಬೇಡಿ ಅಮ್ಮ. ಬಹುಶಃ ನಂದು ತಪ್ಪಾಗಿರ್ಬೋದಲ್ವಾ, ಆದರೂ ಈಗೆಲ್ಲ ಚೆನ್ನಾಗಿದ್ದೀವಲ್ಲ, ನಾವೆಲ್ಲ ಹೀಗೆ ಚೆನ್ನಾಗೇ ಇದ್ಬಿಡೋಣ ಮನೇಲಿ. ರೀ, ನೀವು ಇನ್ಮೇಲೆ ಎಲ್ಲೂ ಹೋಗ್ಬಾರ್ದು. ಹೌದು ಹರಿ, ಹೌದು. ನಾನಿನ್ನೂ ಮಾಡಿರೋದು ಸ್ಟೇಟ್ ಲೆವೆಲ್ ಆ್ಯಕ್ಟಿಂಗು. ಮುಂದೆ ಇದೆ, ಅದನ್ನು ನೋಡಿ ಗಾಬರಿ ಬಿದ್ದೋಗ್ತವೆ ದ್ರಾಬೆಗಳು. ಅದು ಆಸ್ಕರ್ ಲೆವೆಲ್ಲು. ಮದನ್, ನಿನ್ನ ಆಸೆ ಈಡೇರ್ತು ಅಂತ ಇಟ್ಕೋ. ಶ್ರೀನಿಧಿ, ಜಾಹ್ನವಿ, ಅಮ್ಮಂದ್ರು ಎಲ್ಲರೂ ಇಷ್ಟರಲ್ಲೇ ಭಿಕ್ಷೆ ಸ್ಥಿತಿಗೆ ಬರ್ತಾರೆ. ಸೂಪರ್. ಅದು ಯಾಕೆ ಗುರುವೆ? ಶ್ರೀನಿಧಿ, ಜಾಹ್ನವಿ ಇಬ್ಬರನ್ನು ಇಷ್ಟರಲ್ಲೇ ನಾನೇ 15 ದಿನ ಫಾರಿನ್ ಟ್ರಿಪ್ ಕಳಿಸ್ತಾ ಇದ್ದೀನಿ. ನಿಮ್ಮ ಸ್ಟೋರಿ ಕಥೆನೇ ನನಗೆ ಅರ್ಥ ಆಗ್ತಿಲ್ಲಪ್ಪ. ಭಿಕ್ಷೆ ಎತ್ತಿಸ್ತೀನಿ ಅಂತೀರಿ, ಫಾರಿನ್ ಟ್ರಿಪ್ ಕಳಿಸ್ತಾ ಇದ್ದೀರಿ. ಅಂದರೆ ಆ ಶ್ರೀನಿಧಿ ಜಾಹ್ನವಿ ಇಬ್ಬರು ಫಾರಿನಲ್ಲಿ ಭಿಕ್ಷೆ ಎತ್ತುವಾಗ ಮಾಡ್ತೀಯಾ? ನಾವು